2018ರಲ್ಲಿ ಕಾಂಗ್ರೆಸ್ ಮಾಡಿದಂತಹ ತಪ್ಪನ್ನ ಈ ಸಲ ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಹೇಗೆ ಮಾಡ್ತಾ ಇದೆ? ಲಿಂಗಾಯತ ವಿಚಾರವನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಈ ಸಲ ಮತವನ್ನ ಸೆಳೆಯುವಂತಹ ಪ್ರಯತ್ನ ಹೇಗೆ ಮಾಡ್ತಾ ಇದೆ? ಇದು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಪ್ರಯೋಜನ ಆಗಬಹುದು ಅನ್ನೋದ್ರ ಬಗ್ಗೆ ನನ್ನ ಕಲೆಗ್ ಪೃಥ್ವಿ ಈಗ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾರೆ. ಓವರ್ ಟು ಯು ಪೃಥ್ವಿ. ಥ್ಯಾಂಕ್ ಯು ನವಿತಾ. ಒಂದು ಪ್ರಬಲ ಸಮುದಾಯಗಳು ಒಂದು ಪಕ್ಷದ ಪರವಾಗಿ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಅಧಿಕಾರಕ್ಕೇರಬಹುದು ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ಬಿಜೆಪಿಗೆ ಪ್ರಬಲ ಸಮುದಾಯ ತನ್ನ ವೋಟ್ ಬ್ಯಾಂಕ್ ಆಗಿ ಆಗಿರುವಂತದ್ದು ಅಂದ್ರೆ ಅದು ಲಿಂಗಾಯತ ಸಮುದಾಯ. ಸೊ ಹೀಗಾಗಿ ಈ ಬಾರಿ ಅದೆಲ್ಲೋ ಒಂದ್ ಕಡೆ ಹೊಡೆತ ಕೊಡುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತದೆ. ಯಾವ್ಯಾವ ರೀತಿಯಾಗಿ ಕಾಂಗ್ರೆಸ್ ಲಿಂಗಾಯತ ನಾಯಕರನ್ನ ಸೆಳೆಯುವ ಮುಖಾಂತರ ತನಗೆ ಪ್ಲಸ್ ಮಾಡ್ಕೊಳ್ಳಿಕ್ ಮುಂದಾಗಿದೆ ಅನ್ನುವಂಥದ್ದನ್ನ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಕಾಂಗ್ರೆಸ್ಗೆ ಲಿಂಗಾಯತ ಅಸ್ತ್ರ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಆಲ್ರೆಡಿ ನೋಡ್ತಾ ಇದ್ರಿ. ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಪ್ರಮುಖ ನಾಯಕರು ಕಾಂಗ್ರೆಸ್ ಸೇರ್ಕೊಂಡಿರುವಂತದ್ದು. 2018ರಲ್ಲಿ ಕೈ ಸುಟ್ಕೊಂಡಿತ್ತು ಧರ್ಮ ಒಡೆಯೋ ಯತ್ನದ ಮುಖಾಂತರ ಕಾಂಗ್ರೆಸ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ 2013ರಿಂದ 18ರವರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಆಗ ಎಲೆಕ್ಷನ್ ಹೋಗುವಂತ ಸಂದರ್ಭದಲ್ಲಿ ಲಿಂಗಾಯತ ಧರ್ಮವನ್ನ ತರ್ತೀವಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಹೋರಾಟ ಶುರುವಾಗುತ್ತೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಟೈಮ್ ನಲ್ಲಿ ಇನ್ನಷ್ಟು ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಬಂದ್ರು. ಸೊ ಹೀಗಾಗಿ ಲಿಂಗಾಯತ ಧರ್ಮವನ್ನ ಮಾಡ್ಲಿಕ್ಕೆ ಹೋಗಿ ಹಿಂದೂ ಸಮುದಾಯವನ್ನೇ ಒಡಿಲಿಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು. ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆನೂ ಕೂಡ ಆಯ್ತು. ಹೀನಾಯವಾಗಿ ಸೋಲನ್ನ ಕಾಣಬೇಕಾಗುತ್ತೆ ಕಾಂಗ್ರೆಸ್. ಅದರಲ್ಲೂ ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಸಾಕಷ್ಟು ಸ್ಥಾನಗಳನ್ನ ಕಳ್ಕೊಳ್ತಾರೆ. ಅಟ್ ಪ್ರೆಸೆಂಟ್ ಅಲ್ಲಿ ಇದ್ದಂತಹ ಸಚಿವರುಗಳೇ ಎಷ್ಟೋ ಜನ ಸೋಲನ್ನ ಕಾಣ್ತಾರೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಇದರಲ್ಲಿ ಪ್ರಮುಖವಾಗಿ ಲಿಂಗಾಯತ ಪಂಚಮಸಾಲಿ ಪ್ರತ್ಯೇಕಕ್ಕೆ ಯತ್ನವನ್ನ ಕೂಡ ಮಾಡಿದ್ರು. ಲಿಂಗಾಯತ ಧರ್ಮದಲ್ಲಿ ಪಂಚಮಸಾಲಿನೇ ಒಂದು ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನವನ್ನ ಕೂಡ ಮಾಡುವಂತ ಕೆಲಸ ಆಯ್ತು. ಈ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾನೆ ಹೋಯ್ತು. ಇದರ ಜೊತೆಗೆ 1989ರಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂತೆ ವೀರೇಂದ್ರ ಪಾಟೀಲ್ ಅವರನ್ನ ಅನಾರೋಗ್ಯದ ಕಾರಣದ ನೆಪ ಓಡ್ಬಿಟ್ಟು ಏಕಾಏಕಿ ಒಂದೇ ಸಲ ಅನೌನ್ಸ್ ಮಾಡ್ಲಾಯ್ತು, ಇವರೆಲ್ಲ ಮುಖ್ಯಮಂತ್ರಿ, ನೆಕ್ಸ್ಟ್ ಬರ್ತಾರೆ ಬೇರೆ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದ ಹಾಗೆ ಆ ಟೈಮ್ ನಲ್ಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ನಿಂದ ದೂರ ಆಯಿತು ಅನ್ನುವಂತ ವಿಶ್ಲೇಷಣೆ ಇದೆ. ಬಿಕಾಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ಸತತವಾಗಿ ಕಾಂಗ್ರೆಸ್ ಅಲ್ಲಿ ಸೋಲನ್ನ ಕಾಣ್ತಾ ಬರುತ್ತೆ, ಹಿನ್ನಡೆಯನ್ನ ಅನುಭವಿಸ್ತಾ ಬರುತ್ತೆ. ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಅನ್ನ ಒಪ್ಕೊಳ್ಳಿಕ್ಕೆ ಆ ಒಂದು ಮನಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಮತ್ತೆ ಲಿಂಗಾಯತ ಸಮುದಾಯವನ್ನ ಸೆಳೆಯಲೇಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಆ ಟೈಮ್ ನಿಂದಲೂ ಕೂಡ ಕಾಂಗ್ರೆಸ್ ಮಾಡ್ತಾನೆ ಬರ್ತು. ಅದಕ್ಕೆ ಒಂದು ಸುವರ್ಣ ಅವಕಾಶ ಅಂದ್ರೆ ಈ ಒಂದು ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಯ್ತು. ಅಂದ್ರೆ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಯ್ತು. 122, 125 ಇದ್ದಂತ ಕಾಂಗ್ರೆಸ್ ಸೀದಾ ಏಕಾಏಕಿ 78ಕ್ಕೆ ಬಂದ್ಬಿಡುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ನೋಡಿ. ಅಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು ಸಿದ್ದರಾಮಯ್ಯನವರು. ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರದ ಆರೋಪಗಳಿರಲಿಲ್ಲ. ಇಂಥ ಟೈಮ್ ನಲ್ಲೂ ಕೂಡ ಸಾಕಷ್ಟು ಭಾಗ್ಯ ಯೋಜನೆಗಳನ್ನ ಕಲ್ಪಿಸಿದ್ರೂ ಕೂಡ ಮತ್ತೆ ಅಧಿಕಾರಕ್ಕೆ ಏರ್ತೀವಿ ಅನ್ನುವಂತ ಕಾನ್ಫಿಡೆನ್ಸ್ ಇತ್ತು. ಆದ್ರೆ ಲಿಂಗಾಯತ ಧರ್ಮ ಮಾಡ್ಲಿಕ್ಕೆ ಹೋಗಿದ್ದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ ಕಾಂಗ್ರೆಸ್ಗೆ. ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ಅಂದ್ರೆ ಜನಪರ ಯೋಜನೆಗಳು ಕೊಟ್ಟರು ಕೂಡ ಕಾಂಗ್ರೆಸ್ಗೆ ಬಹುಮತ ಬರಲಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದು. ಈಗ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ ಒಡೆಯುವಂತ ಯತ್ನದಿಂದಲೇ ಹಿನ್ನಡೆ ಅಂತ ನೆಕ್ಸ್ಟ್ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಾ ಹೋಯ್ತು. ಅದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಯ್ತು. ಅದರ ಜೊತೆಗೆ ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪನವರು ಅನ್ನುವಂತ ಕಾರಣಕ್ಕೋಸ್ಕರ ಅವರಿಗೆ ಬೆಂಬಲ ಸಿಗ್ತಾನೆ ಹೋಯ್ತು. 2008ರಿಂದಲೂ ಕೂಡ ಗಮನಿಸ್ತಾ ಇದ್ದೀರಾ ಲಿಂಗಾಯತ ಸಮುದಾಯಕ್ಕೆ ಯಾವ ರೀತಿಯಾಗಿ ಅಂದ್ರೆ ಲಿಂಗಾಯತ ಸಮುದಾಯ ಯಾವ ರೀತಿಯಾಗಿ ಬಿಜೆಪಿಗೆ ಬೆನ್ನೆಲುಬಾಗಿ ನಿಂತಿದೆ ಅಂತ. ಈಗ ಅದೇ ಲಿಂಗಾಯತ ಅಸ್ತ್ರದ ಮೂಲಕ ಗೆಲ್ಲುವಂತ ತಂತ್ರವನ್ನ ಕಾಂಗ್ರೆಸ್ ಇಲ್ಲಿ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಲಕ್ಷ್ಮಣ್ ಸವದಿ ಅವರು ಬಂದಂತ ಟೈಮ್ ನಲ್ಲಿ, ಜಗದೀಶ್ ಶೆಟ್ಟರ್ ಅವರು ಬಂದಂತ ಟೈಮ್ ನಲ್ಲಿ ನೋಡಿ ಲಿಂಗಾಯತರಿಗೆ ಅನ್ಯಾಯ ಮಾಡ್ಲಾಗ್ತಾ ಇದೆ. ಫಸ್ಟ್ ಯಡಿಯೂರಪ್ಪನವರಿಗೆ ಅನ್ಯಾಯ ಮಾಡ್ಲಾಯ್ತು. ಯಡಿಯೂರಪ್ಪನವರನ್ನ ತುಳಿಯುವಂತ ಕೆಲಸ ಆಯ್ತು, ಕಡೆಗಣಿಸುವಂತ ಕೆಲಸ ಆಯ್ತು. ಈಗ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವರನ್ನು ಕೂಡ ಕಡೆಗಣಿಸಲಾಗಿದೆ, ನಿರ್ಲಕ್ಷ್ಯ ಮಾಡಲಾಗಿದೆ. ಲಕ್ಷ್ಮಣ್ ಸವದಿ ಅವರನ್ನು ಕೂಡ ತುಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರನ್ನ, ಪ್ರಮುಖ ಹಿರಿಯ ನಾಯಕರನ್ನ ತುಳಿಯುವ ಮುಖಾಂತರ ಲಿಂಗಾಯತ ಸಮುದಾಯ ಏನೂ ಅಲ್ಲ ಅನ್ನುವಂತ ಮೆಸೇಜ್ ಅನ್ನ ಬಿಜೆಪಿ ಪಾಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಕಾಂಗ್ರೆಸ್ ಅವರು ಈ ಬಾರಿ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಲಿಂಗಾಯತ ಸಮುದಾಯ ಈ ಬಾರಿನಾದ್ರೂ ನಮ್ ಕೈ ಹಿಡಿಯುತ್ತೆ ಅನ್ನುವಂತ ಆಶಾಭಾವನೆಯಲ್ಲಿ ಕಾಂಗ್ರೆಸ್ ಇರುವಂತದ್ದು. ಇನ್ನ ಬಿಜೆಪಿ ವಿರುದ್ಧ ಲಿಂಗಾಯತರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಆದ್ರೆ ಬಿಜೆಪಿನೂ ಕೂಡ ತುಂಬಾ ಕ್ಯಾಲ್ಕುಲೇಷನ್ ಹಾಕೊಂಡಿದೆ. ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನ ಬಿಜೆಪಿಯಲ್ಲಿ ಲಿಂಗಾಯತರಿಗೆ ಮೋಸ ಅಂತ ಆರೋಪ. ನಾನು ಹೇಳಿದ್ನಲ್ಲ, ಒಂದು ಲಕ್ಷ್ಮಣ್ ಸವದಿ ಅವರು, ಇನ್ನೊಂದ್ ಕಡೆ ಈಗಷ್ಟೇ ಸಂಗಣ್ಣ ಕರಡಿ ಅವರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, UB ಬಣಕಾರ್ ಅವರು,
ಈ ರೀತಿಯಾಗಿ ಒಂದು ದೊಡ್ಡ ಲಿಸ್ಟ್ ಅನ್ನೇ ಕಾಂಗ್ರೆಸ್ ಕೊಡುತ್ತೆ. ಇವ್ರಿಗೆಲ್ಲ ಅನ್ಯಾಯ ಮಾಡ್ತಾ ಬರ್ತಾ ಇದೆ. ನೆಕ್ಸ್ಟ್ ಅಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇಲ್ಲಿ ನೆಕ್ಸ್ಟ್ ಆಗ್ಬೇಕಾಗಿರುವಂತದ್ದು ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡಲ್ಲ, ಬ್ರಾಹ್ಮಣರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಲಿಂಗಾಯತ ಅಸ್ತ್ರವನ್ನೇ ಪ್ರಯೋಗ ಮಾಡ್ತಾ ಇದೆ. ಇನ್ನ ಸವದಿ ಶೆಟ್ಟರ್ ಹೆಸರಲ್ಲಿ ಕಾಂಗ್ರೆಸ್ ವಾಗ್ದಾಳಿಯನ್ನ ಮಾಡ್ತಾ ಇರುವಂತದ್ದು. ಸವದಿ ಶೆಟ್ಟರ್ ಈ ಮುಂಚೆ ಯಡಿಯೂರಪ್ಪನವ್ರ ಹೆಸರನ್ನ ಹೇಳ್ತಾ ಇದ್ರು ಕಾಂಗ್ರೆಸ್ನವರು, ಅದಕ್ಕೆ ಆಡ್ ಆನ್ ಆಗಿ ಇವರಿಬ್ಬರ ಹೆಸರು ಕೂಡ ಸಿಗ್ತಾ ಇದೆ. ಅವರು ಕೂಡ ಕಾಂಗ್ರೆಸ್ಗೆ ಜಾಯ್ನ್ ಆಗಿರುವಂತ ಹಿನ್ನೆಲೆಯಲ್ಲಿ ಬಿಎಸ್ವೈ ಅವರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತಲೂ ಕೂಡ ಈ ಹಿಂದೆಯಿಂದಲೂ ಕೂಡ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಿಂದಲೂ ಕೂಡ ಕಾಂಗ್ರೆಸ್ನ ಪ್ರಮುಖ ನಾಯಕರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಯಡಿಯೂರಪ್ಪನವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇದ್ರು. ಅದಾದ್ಮೇಲೆ ಅನುಕಂಪದ ಮಾತುಗಳನ್ನ ಆಡ್ತಾ ಇದ್ರು. ಅದರಲ್ಲೇ ಗೊತ್ತಾಗುತ್ತೆ ಲಿಂಗಾಯತ ಸಮುದಾಯ ತನ್ನ ಕೈ ಹಿಡಿಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಅವರ ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಂತದ್ದು. ಇನ್ನ ಬಿಎಸ್ವೈ ಅವರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಕಿಡಿಕಾರಿದ್ರು. ನೆಕ್ಸ್ಟ್ ಈಗ ಇವರಿಬ್ಬರು ನಾಯಕರನ್ನ ಕರ್ಕೊಂಡ್ ಬಂದಿರುವಂತ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನತ್ತ ವಾಲುತ್ತೆ, ಇದಕ್ಕೆ ಬಿಜೆಪಿ ಯಾವ ರೀತಿಯಾದಂತಹ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಪೃಥ್ವಿ, ಕಂಪ್ಲೀಟ್ ಆದಂತಹ ಮಾಹಿತಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ